ಬೆಂಗಳೂರು ನಗರದ ಬಸವನಗುಡಿ ಪ್ರದೇಶವು ಅನೇಕ ಐತಿಹಾಸಿಕ, ಪುರಾತನ ಹಾಗೂ ಧಾರ್ಮಿಕ ಮಹತ್ವವುಳ್ಳ ದೇವಾಲಯಗಳಿಂದ ಪ್ರಸಿದ್ಧಿ ಪಡೆದಿರುವ ಪುಣ್ಯಕ್ಷೇತ್ರವಾಗಿದೆ. ಈ ಪವಿತ್ರ ಕ್ಷೇತ್ರದಲ್ಲಿ ನೆಲೆಗೊಂಡಿರುವ ಅತ್ಯಂತ ಪ್ರಾಚೀನ, ಪವಿತ್ರ ಹಾಗೂ ಭಕ್ತರ ಅಪಾರ ನಂಬಿಕೆಗೆ ಪಾತ್ರವಾಗಿರುವ ದೇವಾಲಯಗಳಲ್ಲಿ ಕಾರಂಜಿ ಆಂಜನೇಯ ಸ್ವಾಮಿ ದೇವಾಲಯವು ವಿಶೇಷ ಸ್ಥಾನವನ್ನು ಹೊಂದಿದೆ. ದೊಡ್ಡ ಗಣಪತಿ ದೇವಸ್ಥಾನದ ಸಮೀಪದಲ್ಲೇ ಬಿಎಂಎಸ್ ಮಹಿಳಾ ಕಾಲೇಜಿನ ಹಿಂಭಾಗದಲ್ಲಿ ನೆಲೆಗೊಂಡಿರುವ ಈ ದೇವಾಲಯವು ತನ್ನ ವಿಶಿಷ್ಟ ಐತಿಹಾಸಿಕ ಹಿನ್ನೆಲೆ, ಸ್ಥಳ ಪುರಾಣ, ಅಪೂರ್ವ ಶಿಲ್ಪಕಲೆ, ಧಾರ್ಮಿಕ ಆಚರಣೆಗಳು ಹಾಗೂ ಶತಮಾನಗಳಿಂದ ಮುಂದುವರಿದಿರುವ ಭಕ್ತಿ ಪರಂಪರೆಯ ಮೂಲಕ ಬೆಂಗಳೂರಿನ ಧಾರ್ಮಿಕ ಪರಂಪರೆಯ ಪ್ರಮುಖ ಕೇಂದ್ರವಾಗಿ ಗುರುತಿಸಿಕೊಂಡಿದೆ. ಈ ದೇವಾಲಯವು ಮಾಗಡಿ ಕೆಂಪೇಗೌಡರ ಕಾಲಕ್ಕೂ ಹಿಂದಿನದು ಎಂದು ಸ್ಥಳೀಯ ಪರಂಪರೆ ಹಾಗೂ ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. ಇಲ್ಲಿ ಪ್ರತಿಷ್ಠಿತವಾಗಿರುವ ಆಂಜನೇಯ ಸ್ವಾಮಿ ವಿಗ್ರಹವು ಸ್ವಯಂಭೂವಾಗಿ ಪ್ರಕಟವಾಗಿದೆ ಎಂಬ ನಂಬಿಕೆ ಇಂದಿಗೂ ಭಕ್ತರಲ್ಲಿ ಜೀವಂತವಾಗಿದೆ. ಅನೇಕ ಶತಮಾನಗಳ ಕಾಲ ಈ ದೇವಾಲಯವು ಭಕ್ತರ ಆರಾಧನೆಗೆ ಕೇಂದ್ರವಾಗಿದ್ದು, ಕಾಲಾನುಕ್ರಮದಲ್ಲಿ ಅನೇಕ ರಾಜರು, ದೊರೆಗಳು, ಮಠಾಧೀಶರು ಹಾಗೂ ದಾನಿಗಳಿಂದ ಜೀರ್ಣೋದ್ಧಾರಗೊಂಡು ಇಂದಿನ ರೂಪವನ್ನು ಪಡೆದಿದೆ. ಪುರಾತನ ಕಾಲದಲ್ಲಿ ಈ ಪ್ರದೇಶವನ್ನು ಕಲ್ಯಾಣನಗರ ಎಂದು ಕರೆಯಲಾಗುತ್ತಿತ್ತು. ಇಂದಿನಂತೆ ನಗರೀಕರಣಗೊಂಡ ಪ್ರದೇಶವಾಗಿರದೆ ಅಂದು ಈ ಸಂಪೂರ್ಣ ಭಾಗವು ದಟ್ಟವಾದ ಕಾಡುಗಳಿಂದ ಆವೃತವಾಗಿತ್ತು. ಮಾವು, ತೆಂಗು, ಅಡಿಕೆ, ಬಾಳೆ ಹಾಗೂ ಇತರ ಫಲವೃಕ್ಷಗಳಿಂದ ಕೂಡಿದ ತೋಟಗಳು ಇಲ್ಲಿನ ಪ್ರಕೃತಿಯ ಸೌಂದರ್ಯವನ್ನು ಹೆಚ್ಚಿಸಿದ್ದವು. ಬೆಟ್ಟಗುಡ್ಡಗಳಿಂದ ಕೂಡಿದ ಈ ಪ್ರದೇಶದಲ್ಲಿ ಅನೇಕ ಔಷಧೀಯ ಸಸ್ಯಗಳು ಬೆಳೆಯುತ್ತಿದ್ದವು. ಹಕ್ಕಿಗಳ ಕಲರವ, ಪ್ರಾಣಿಗಳ ಸಂಚಾರ ಹಾಗೂ ಹರಿಯುವ ನೀರಿನ ನಿನಾದ ಈ ಪ್ರದೇಶವನ್ನು ಪ್ರಕೃತಿಯ ಸ್ವರ್ಗವನ್ನಾಗಿಸಿತ್ತು. ಬೆಟ್ಟದ ಮೇಲ್ಭಾಗದಿಂದ ವರ್ಷಪೂರ್ತಿ ಜಲಧಾರೆ ಹರಿಯುತ್ತಿದ್ದು, ಆ ನೀರು ಕೆಳಭಾಗದಲ್ಲಿ ಚಿಲುಮೆಯಾಗಿ ಉಕ್ಕಿ ಹರಿಯುತ್ತಿತ್ತು. ಈ ನೈಸರ್ಗಿಕ ಜಲಮೂಲದ ಕಾರಣದಿಂದ ಇಲ್ಲಿ ದೊಡ್ಡ ಕೆರೆಯೊಂದನ್ನು ನಿರ್ಮಿಸಲಾಗಿತ್ತು. ಈ ಕೆರೆಯನ್ನು ಕಾರಂಜಿ ಕೆರೆ ಎಂದು ಕರೆಯಲಾಗುತ್ತಿತ್ತು. ಇತಿಹಾಸದ ದಾಖಲೆಗಳ ಪ್ರಕಾರ ಕ್ರಿ.ಶ. 1920ರವರೆಗೂ ಈ ಕೆರೆ ಅಸ್ತಿತ್ವದಲ್ಲಿದ್ದು, ಬಸವನಗುಡಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಗೆ ನೀರಿನ ಪ್ರಮುಖ ಮೂಲವಾಗಿತ್ತು. ಚಿಲುಮೆಯಂತೆ ಉಕ್ಕಿ ಹರಿಯುತ್ತಿದ್ದ ಕಾರಂಜಿಯ ಕಾರಣದಿಂದಲೇ ಈ ಪ್ರದೇಶಕ್ಕೆ ಕಾರಂಜಿ ಎಂಬ ಹೆಸರು ಬಂದಿತು. ಇದೇ ಕಾರಂಜಿಯ ಸಮೀಪದಲ್ಲಿ ಆಂಜನೇಯ ಸ್ವಾಮಿಯ ದೇವಾಲಯ ನಿರ್ಮಾಣಗೊಂಡ ಕಾರಣ ಈ ದೇವಾಲಯವು ಕಾರಂಜಿ ಆಂಜನೇಯ ಸ್ವಾಮಿ ದೇವಾಲಯ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಯಿತು. ದೇವಾಲಯದ ಪ್ರಮುಖ ಆಕರ್ಷಣೆಯಾದ ಆಂಜನೇಯ ಸ್ವಾಮಿಯ ವಿಗ್ರಹವು ಬೆಟ್ಟದಲ್ಲಿದ್ದ ಬೃಹತ್ ಏಕಶಿಲೆಯನ್ನು ಕೆತ್ತಿ ನಿರ್ಮಿಸಲಾಗಿದೆ. ಸುಮಾರು 18 ಅಡಿ ಎತ್ತರದ ಈ ಭವ್ಯ ವಿಗ್ರಹವು ದಕ್ಷಿಣ ಭಾರತದ ಶಿಲ್ಪಕಲೆಯ ಅದ್ಭುತ ಮಾದರಿಯಾಗಿದೆ. ಈ ವಿಗ್ರಹವು ತನ್ನ ಭಂಗಿ, ಕೆತ್ತನೆಯ ನೈಪುಣ್ಯ ಹಾಗೂ ಧಾರ್ಮಿಕ ಸಂಕೇತಗಳ ಮೂಲಕ ಭಕ್ತರನ್ನು ಆಕರ್ಷಿಸುತ್ತದೆ. ಆಂಜನೇಯ ಸ್ವಾಮಿಯು 2 ಕೈಗಳಲ್ಲಿ ಚೂಡಾಮಣಿಯನ್ನು ಹಿಡಿದಿರುವ ಅಪರೂಪದ ರೂಪದಲ್ಲಿ ಇಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಅವರ ದೇಹಭಂಗಿಯನ್ನು ಗಮನಿಸಿದರೆ ಅವರು ಉತ್ತರ ದಿಕ್ಕಿನತ್ತ ವೇಗವಾಗಿ ಹಾರುತ್ತಿರುವಂತೆ ಭಾಸವಾಗುತ್ತದೆ. ರಾಮಾಯಣದ ಸುಂದರಕಾಂಡದ ಪ್ರಸಂಗವನ್ನು ನೆನಪಿಸುವ ಈ ವಿಗ್ರಹವು ಶ್ರೀಲಂಕೆಯಲ್ಲಿ ಅಶೋಕವನದಲ್ಲಿ ಸೀತಾದೇವಿಯನ್ನು ಕಂಡು ಶ್ರೀರಾಮನ ಉಂಗುರವನ್ನು ನೀಡಿ ಸೀತಾದೇವಿಯಿಂದ ಚೂಡಾಮಣಿಯನ್ನು ಪಡೆದು ಶ್ರೀರಾಮನ ಬಳಿಗೆ ಮರಳುವ ಕ್ಷಣವನ್ನು ಪ್ರತಿಬಿಂಬಿಸುತ್ತದೆ ಎಂಬುದು ಸ್ಥಳೀಯ ನಂಬಿಕೆಯಾಗಿದೆ. ಈ ಕಾರಣದಿಂದ ಈ ವಿಗ್ರಹವು ಕೇವಲ ಶಿಲ್ಪವಲ್ಲ, ರಾಮಾಯಣದ ಅಮರ ಘಟನೆಯನ್ನು ಶಿಲೆಯಲ್ಲಿ ಜೀವಂತಗೊಳಿಸಿದ ಕಲಾಕೃತಿಯಾಗಿದೆ. ಆಂಜನೇಯ ಸ್ವಾಮಿಯ ವಿಗ್ರಹದಲ್ಲಿ ಕಾಣುವ ಕಿರೀಟ, ಕಿವಿಯೋಲೆಗಳು, ಹಾರಗಳು, ಭುಜಕೀರ್ತಿಗಳು, ಕಂಕಣಗಳು, ಗೆಜ್ಜೆಗಳು, ಯಜ್ಞೋಪವೀತ, ಕಟಿಸೂತ್ರ ಹಾಗೂ ಇತರ ಆಭರಣಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಕೆತ್ತಲಾಗಿದೆ. ಮುಖದ ಭಾವಭಂಗಿ, ಕಣ್ಣಿನ ತೀಕ್ಷ್ಣತೆ, ವಕ್ಷಸ್ಥಲದ ಬಲಿಷ್ಠತೆ,
ಸ್ನಾಯುಗಳ ರೂಪುರೇಷೆಗಳು ಹಾಗೂ ಬಾಲದ ವಿನ್ಯಾಸ ಶಿಲ್ಪಿಗಳ ಅದ್ಭುತ ಕಲಾ ಕೌಶಲ್ಯವನ್ನು ಪ್ರತಿಬಿಂಬಿಸುತ್ತವೆ. ಸ್ಥಳ ಪುರಾಣದ ಪ್ರಕಾರ ಈ ಕ್ಷೇತ್ರಕ್ಕೆ ಮಹರ್ಷಿಗಳೊಂದಿಗೆ ನಿಕಟ ಸಂಬಂಧವಿದೆ. ಗೌತಮ ಮಹರ್ಷಿಗಳು ಇಲ್ಲಿ ತಪಸ್ಸು ಮಾಡಿ ಆಂಜನೇಯ ಸ್ವಾಮಿಯನ್ನು ಆರಾಧಿಸಿದ್ದರು ಎಂದು ಹೇಳಲಾಗುತ್ತದೆ. ಮತ್ತೊಂದು ಪುರಾಣದ ಪ್ರಕಾರ ಸರ್ಪಯಾಗ ಮಾಡಿದ ಪರಿಣಾಮ ಉಂಟಾದ ದೋಷ ನಿವಾರಣೆಗಾಗಿ ಮಹರ್ಷಿಯೊಬ್ಬರು ಈ ಕ್ಷೇತ್ರಕ್ಕೆ ಆಗಮಿಸಿ ದೀರ್ಘಕಾಲ ತಪಸ್ಸು ನಡೆಸಿ ಆಂಜನೇಯ ಸ್ವಾಮಿಯ ಅನುಗ್ರಹವನ್ನು ಪಡೆದರು ಎನ್ನಲಾಗಿದೆ. ಈ ಕಾರಣದಿಂದ ಈ ಕ್ಷೇತ್ರವು ಪಾಪನಿವಾರಕ ಹಾಗೂ ತಪೋಭೂಮಿಯಾಗಿ ಪ್ರಸಿದ್ಧಿಯಾಗಿದೆ. ಅನೇಕ ಋಷಿಗಳು, ಯೋಗಿಗಳು ಹಾಗೂ ಸಂತರು ಇಲ್ಲಿ ಧ್ಯಾನ ಹಾಗೂ ಪೂಜೆ ನಡೆಸಿದರೆಂದು ಸ್ಥಳೀಯ ನಂಬಿಕೆಗಳಿವೆ. ಮಾಗಡಿ ಕೆಂಪೇಗೌಡರು ಈ ದೇವಾಲಯದ ಮಹತ್ವವನ್ನು ಅರಿತು ಅದರ ಜೀರ್ಣೋದ್ಧಾರವನ್ನು ಕೈಗೊಂಡರು. ದೇವಾಲಯದ ಪೂಜಾ ಕಾರ್ಯಗಳು ನಿರಂತರವಾಗಿ ನಡೆಯುವಂತೆ ಅಗ್ರಹಾರವನ್ನು ನಿರ್ಮಿಸಿ ಅರ್ಚಕರಿಗೆ ಕೃಷಿ ಭೂಮಿಯನ್ನು ದಾನವಾಗಿ ನೀಡಿದರು. ಈ ಕುರಿತು ಹಲವು ಐತಿಹಾಸಿಕ ದಾಖಲೆಗಳು ಲಭ್ಯವಿವೆ. ನಂತರ ಮೈಸೂರು ಅರಸರು ಹಾಗೂ ಸ್ಥಳೀಯ ದಾನಿಗಳ ಸಹಕಾರದಿಂದ ದೇವಾಲಯದ ಅಭಿವೃದ್ಧಿ ಮುಂದುವರಿಯಿತು. ದೇವಾಲಯದ ಮುಂಭಾಗದಲ್ಲಿರುವ ವಿಶಾಲ ಅರಳಿಕಟ್ಟೆ ಗ್ರಾಮೀಣ ಸಂಸ್ಕೃತಿಯ ಪ್ರತೀಕವಾಗಿದೆ. ಇದರ ಸುತ್ತಮುತ್ತ ನಾಗರಕಲ್ಲುಗಳನ್ನು ಪ್ರತಿಷ್ಠಾಪಿಸಲಾಗಿದ್ದು ನಾಗದೇವರ ಆರಾಧನೆಗೆ ವಿಶೇಷ ಸ್ಥಾನ ನೀಡಲಾಗಿದೆ. ನಾಗಪಂಚಮಿ, ಆಶ್ಲೇಷ ಬಲಿ ಹಾಗೂ ಇತರ ಸಂದರ್ಭಗಳಲ್ಲಿ ಭಕ್ತರು ಇಲ್ಲಿ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ದೇವಾಲಯದ ಎದುರು ಎತ್ತರದ ದೀಪಸ್ತಂಭವಿದ್ದು ಉತ್ಸವಗಳ ಸಂದರ್ಭದಲ್ಲಿ ಇದನ್ನು ದೀಪಗಳಿಂದ ಅಲಂಕರಿಸಲಾಗುತ್ತದೆ. ದೀಪಸ್ತಂಭವು ದೇವಾಲಯದ ವೈಭವವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ದೇವಾಲಯದ ವಿಶಾಲ ಪ್ರಾಕಾರದಲ್ಲಿ ಭಕ್ತರು ಪ್ರದಕ್ಷಿಣೆ ಸಲ್ಲಿಸಲು ಅನುಕೂಲವಾದ ವ್ಯವಸ್ಥೆ ಇದೆ. ಪ್ರಾಕಾರದೊಳಗೆ ಶಾಂತ ವಾತಾವರಣವಿದ್ದು ಧ್ಯಾನ ಹಾಗೂ ಪ್ರಾರ್ಥನೆಗೆ ಅತ್ಯಂತ ಸೂಕ್ತವಾಗಿದೆ. ದೇವಾಲಯದ ಗೋಪುರವು ಸುಂದರವಾದ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ. ಗೋಪುರದ ವಿವಿಧ ಹಂತಗಳಲ್ಲಿ ಆಂಜನೇಯ ಸ್ವಾಮಿ, ಸೀತಾರಾಮಲಕ್ಷ್ಮಣರು, ಗರುಡ, ವಿಷ್ಣುವಿನ ವಿವಿಧ ಅವತಾರಗಳು ಹಾಗೂ ಪುರಾಣ ಪ್ರಸಂಗಗಳನ್ನು ಚಿತ್ರಿಸುವ ಗಾರೆ ಶಿಲ್ಪಗಳು ಅಲಂಕರಿಸಿವೆ. ಈ ಶಿಲ್ಪಗಳು ಧಾರ್ಮಿಕ ಕಥೆಗಳನ್ನು ಜನರಿಗೆ ಸುಲಭವಾಗಿ ಅರ್ಥವಾಗುವಂತೆ ರೂಪಿಸಲ್ಪಟ್ಟಿರುವುದು ವಿಶೇಷವಾಗಿದೆ. ದೇವಾಲಯದ ಸಮೀಪದಲ್ಲಿಯೇ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯವಿದೆ. ರಾಮಭಕ್ತನಾದ ಆಂಜನೇಯ ಸ್ವಾಮಿಯ ಸಮೀಪದಲ್ಲೇ ಶ್ರೀರಾಮನ ಸಾನ್ನಿಧ್ಯವಿರುವುದು ಈ ಕ್ಷೇತ್ರದ ಆಧ್ಯಾತ್ಮಿಕ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಕೋದಂಡರಾಮಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಗರುಡಗಂಬವಿದ್ದು ವೈಷ್ಣವ ಸಂಪ್ರದಾಯದ ಪ್ರಮುಖ ಸಂಕೇತವಾಗಿದೆ. ದೇವಾಲಯದ ಗೋಪುರದ ಸುತ್ತಲೂ ನಿರ್ಮಿಸಲಾದ ಗೂಡುಗಳಲ್ಲಿ ಶ್ರೀಮನ್ನಾರಾಯಣನ ವಿವಿಧ ಲೀಲೆಗಳು, ದಶಾವತಾರಗಳು, ಭಕ್ತರ ಕಥೆಗಳು ಹಾಗೂ ರಾಮಾಯಣ ಮಹಾಭಾರತದ ಪ್ರಸಂಗಗಳನ್ನು ಬಿಂಬಿಸುವ ಸುಂದರ ಗಾರೆ ಶಿಲ್ಪಗಳಿವೆ. ಗರ್ಭಗುಡಿಯಲ್ಲಿ ಸೀತಾದೇವಿ, ಶ್ರೀರಾಮ ಹಾಗೂ ಲಕ್ಷ್ಮಣರ ಸುಂದರ ವಿಗ್ರಹಗಳು ಪ್ರತಿಷ್ಠಾಪಿಸಲ್ಪಟ್ಟಿದ್ದು ಭಕ್ತರಿಗೆ ದಿವ್ಯ ದರ್ಶನ ನೀಡುತ್ತವೆ. ಶ್ರೀವೈಷ್ಣವ ಸಂಪ್ರದಾಯದಂತೆ ನಿತ್ಯ ಪೂಜೆ, ತಿರುಮಂಜನ, ಅಲಂಕಾರ, ಅರ್ಚನೆ, ನೈವೇದ್ಯ, ಮಂಗಳಾರತಿ ಹಾಗೂ ವೇದಪಾರಾಯಣಗಳು ಕ್ರಮಬದ್ಧವಾಗಿ ನಡೆಯುತ್ತವೆ. ವರ್ಷಪೂರ್ತಿ ಸಾವಿರಾರು ಭಕ್ತರು ಈ ದೇವಾಲಯಕ್ಕೆ ಆಗಮಿಸಿ ಆಂಜನೇಯ ಸ್ವಾಮಿಯ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳನ್ನು ಪ್ರಾರ್ಥಿಸುತ್ತಾರೆ. ಮಂಗಳವಾರ, ಶನಿವಾರ ಹಾಗೂ ಅಮಾವಾಸ್ಯೆ ದಿನಗಳಲ್ಲಿ ಭಕ್ತರ ಸಂಖ್ಯೆ ವಿಶೇಷವಾಗಿ ಹೆಚ್ಚಿರುತ್ತದೆ. ಹನುಮ ಜಯಂತಿ, ಶ್ರೀರಾಮನವಮಿ, ವೈಕುಂಠ ಏಕಾದಶಿ, ನರಸಿಂಹ ಜಯಂತಿ ಹಾಗೂ ಇತರ ವೈಷ್ಣವ ಹಬ್ಬಗಳ ಸಂದರ್ಭದಲ್ಲಿ ದೇವಾಲಯವು ವಿಶೇಷ ಅಲಂಕಾರಗಳಿಂದ ಕಂಗೊಳಿಸುತ್ತದೆ. ಹನುಮ ಜಯಂತಿಯಂದು ವಿಶೇಷ ಅಭಿಷೇಕ, ಬೆಣ್ಣೆ ಅಲಂಕಾರ, ವಡಮಾಲೆ ಸಮರ್ಪಣೆ, ತುಳಸಿ ಹಾಗೂ ಬೆಟ್ಟದ ಎಲೆಗಳಿಂದ ಅಲಂಕಾರ, ಸಹಸ್ರನಾಮಾರ್ಚನೆ, ಹೋಮ, ಭಜನೆ, ಸಂಕೀರ್ತನೆ ಹಾಗೂ ಅನ್ನಸಂತರ್ಪಣೆ ನಡೆಯುತ್ತದೆ. ಶ್ರೀರಾಮನವಮಿಯ ಸಂದರ್ಭದಲ್ಲಿ ಶ್ರೀರಾಮ ಪಟ್ಟಾಭಿಷೇಕೋತ್ಸವ, ಸೀತಾರಾಮ ಕಲ್ಯಾಣ,
ರಾಮಾಯಣ ಪಾರಾಯಣ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಈ ಕ್ಷೇತ್ರಕ್ಕೆ ಭೇಟಿ ನೀಡುವ ಭಕ್ತರು ಶತ್ರುಬಾಧೆ ನಿವಾರಣೆ, ವಿದ್ಯಾಭ್ಯಾಸದಲ್ಲಿ ಯಶಸ್ಸು, ಉದ್ಯೋಗ ಪ್ರಾಪ್ತಿ, ಆರೋಗ್ಯ, ಧೈರ್ಯ, ಮನೋಬಲ, ಸಂತಾನ ಪ್ರಾಪ್ತಿ ಹಾಗೂ ಕುಟುಂಬದ ಸುಖ ಶಾಂತಿಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಅನೇಕ ಭಕ್ತರು ತಮ್ಮ ಹರಕೆ ತೀರಿದ ನಂತರ ಬೆಣ್ಣೆ ಸಮರ್ಪಣೆ, ವಡಮಾಲೆ ಅರ್ಪಣೆ, ತುಳಸಿ ಮಾಲೆ ಸಮರ್ಪಣೆ, ವಿಶೇಷ ಪೂಜೆ ಹಾಗೂ ಅನ್ನದಾನ ಸೇವೆಗಳನ್ನು ನಡೆಸುತ್ತಾರೆ. ಬೆಳಗ್ಗಿನ ಸುಪ್ರಭಾತ ಸೇವೆಯಿಂದ ಆರಂಭವಾಗುವ ದೇವಾಲಯದ ದೈನಂದಿನ ಆರಾಧನೆ ರಾತ್ರಿ ಏಕಾಂತ ಸೇವೆಯವರೆಗೆ ಅತ್ಯಂತ ಶಿಸ್ತಿನಿಂದ ನಡೆಯುತ್ತದೆ. ನಗರದ ಮಧ್ಯಭಾಗದಲ್ಲಿದ್ದರೂ ಈ ದೇವಾಲಯದ ಪರಿಸರವು ಶಾಂತ, ನಿರ್ಮಲ ಹಾಗೂ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ಹಸಿರು ಮರಗಳು, ಪ್ರಾಚೀನ ವಾಸ್ತುಶಿಲ್ಪ, ಶಿಲಾಮೂರ್ತಿಗಳ ವೈಭವ, ಪವಿತ್ರ ವಾತಾವರಣ ಹಾಗೂ ನಿರಂತರವಾಗಿ ಮೊಳಗುವ ಘಂಟಾನಾದ ಮತ್ತು ವೇದಮಂತ್ರಗಳು ಭಕ್ತರ ಮನಸ್ಸಿಗೆ ವಿಶಿಷ್ಟವಾದ ನೆಮ್ಮದಿಯನ್ನು ನೀಡುತ್ತವೆ. ಕಾರಂಜಿ ಆಂಜನೇಯ ಸ್ವಾಮಿ ದೇವಾಲಯವು ಕೇವಲ ಒಂದು ದೇವಾಲಯವಲ್ಲ, ಬೆಂಗಳೂರಿನ ಇತಿಹಾಸ, ಸಂಸ್ಕೃತಿ, ಶಿಲ್ಪಕಲೆ, ಪುರಾಣ, ವೈಷ್ಣವ ಭಕ್ತಿ ಪರಂಪರೆ ಹಾಗೂ ಜನರ ಅಚಲ ನಂಬಿಕೆಯ ಜೀವಂತ ಸಾಕ್ಷಿಯಾಗಿ ಇಂದಿಗೂ ತನ್ನ ದಿವ್ಯ ವೈಭವವನ್ನು ಉಳಿಸಿಕೊಂಡು ಸಾವಿರಾರು ಭಕ್ತರಿಗೆ ಆಧ್ಯಾತ್ಮಿಕ ಆಶ್ರಯವನ್ನು ನೀಡುತ್ತಿರುವ ಅಪರೂಪದ ಪವಿತ್ರ ಕ್ಷೇತ್ರವಾಗಿದೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.